ಪ್ರತಿ ತಿಂಗಳು 1ನೇ ತಾರೀಕಿಗೆ ಸಂಬಳ ಬರಬೇಕನ್ನೋದು ಏನಿರುತ್ತೆ ಅದನ್ನು ನಾವು ಇಲ್ಲಿ ಅನ್ವಯಿಸಬಹುದಾ ಸ್ಟಾಕ್ ಮಾರ್ಕೆಟಲ್ಲಿ? ಅಸೆಟ್ ಅನ್ನೋದು ಯಾವುದು ಅನ್ನೋದು ಫಸ್ಟ್ ನಮಗೆ ಕ್ಲಿಯರ್ ಇರಬೇಕು. ಅಪಾರ್ಟ್ಮೆಂಟ್ ಅಸೆಟ್ಟೋ ಲಯಬಿಲಿಟಿನೋ ಅನ್ನೋದು ಪ್ರಶ್ನೆ ಆಗುತ್ತೆ. ಒಬ್ಬ ಕುರುಡ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಏನಂತ ಪ್ರಾರ್ಥನೆ ಮಾಡ್ತಾರೆ? ದೇವರೇ ನನಗೆ ಕಣ್ಣು ಕೊಡಪ್ಪ. ಅವನೇನಾರ ಕೇಳ್ತಾನ ಎಡಗಡೆ ಕಣ್ಣೇ ಕೊಡಪ್ಪ, ಬಲಗಡೆ ಕಣ್ಣೇ ಕೊಡಪ್ಪ ಅಂತ. ಯಾವುದಾದ್ರೂ ಒಂದು ಕಣ್ಣು ಕೊಟ್ಟರು ಸಾಕಲ್ವಾ? ಈಕ್ವಿಟಿನಲ್ಲಿ ಕೇವಲ ಬೈ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು. ಆಪ್ಷನ್ಸ್ನಲ್ಲಿ 4 ವಿಧಾನಗಳು, ಅದಕ್ಕೆ ನಾನು 4 ಸ್ವರಗಳು ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾನು ಹೇಳೋದು, ಈ ಆಪ್ಷನ್ಸ್ನ ಗೊತ್ತಿಲ್ಲದವರಿಗೆ ಶಾಪ, ಗೊತ್ತಿದ್ದವರಿಗೆ ವರ. ಕೊನೆಯ ಗುರುವಾರ, ತಿಂಗಳ ಕೊನೆಯ ಗುರುವಾರ ಅವತ್ತಿನ ದಿನ ನಮಗೆ ದುಡ್ಡು ಬರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿಶ್ ಅಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ದುಡ್ಡಿನ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಸ್ಟಾಕ್ ಬಗ್ಗೆ ಮಾತಾಡ್ತೀವಿ ನಾವು. ಸೊ ಸ್ಟಾಕ್ ಬಗ್ಗೆ ನಮಗೆ ಇದಕ್ಕಿಂತ ಚೆನ್ನಾಗಿ ಯಾರು ಹೇಳ್ಕೊಡೋಕ್ಕೆ ಸಾಧ್ಯ ಅಂಥವ್ರೊಬ್ಬರು ಬಂದಿದ್ದಾರೆ. ಅವರೇ CA ದಯಾನಂದ್ ಬೊಂಗಾಳೆ ಅವರು. ಸೊ ಸರ್, ನಿಮಗೆ ಸ್ವಾಗತ, ನಮಸ್ಕಾರ. ಬೊಂಗಾಳೆ ಅವರು, ಅವರದೇ ಒಂದು ಇನ್ಸ್ಟಿಟ್ಯೂಟ್ ಕೂಡ ಇದೆ ರಾಜಾಜಿನಗರದಲ್ಲಿ. CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ರಾಜಾಜಿನಗರದಲ್ಲಿದೆ. ಅಲ್ಲೂ ಕೂಡ ಸುಮಾರು ಜನ ಬಂದು ಕಲಿತಾ ಇದ್ದಾರೆ. ಆದರೆ ಅದರ ಜೊತೆಗೆ ನಾವು ಕೂಡ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಈ ವಿಡಿಯೋಗಳು ನೋಡಿದ ಮೇಲೆ ನಿಮಗೆ ಇನ್ನೊಂದಷ್ಟು ಕಲಿಬೇಕು ಅಂದರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ, ಮತ್ತೊಂದು ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಎಲ್ಲ ಸ್ನೇಹಿತರಿಗೆ ಯೂಸ್ ಆಗುವಂಥದ್ದು. ಸರ್, ಯೂಶ್ವಲಿ ನಾವು ನಮ್ಮ ಮಿಡ್ ಕ್ಲಾಸ್ ಮೆಂಟಾಲಿಟಿ ಏನಿರುತ್ತೆ ಅಂದರೆ, ಒಂದು ಸಂಬಳ ಬರ್ಬೇಕು ನಮಗಂತಿರುತ್ತೆ. ಅಂದರೆ ಪ್ರತಿ ತಿಂಗಳು ಒಂದು ಇನ್ಕಮ್ ನಮಗೆ. ಓಕೆ, ಸ್ವಲ್ಪ ಒಂದೊಂದು ಸಲ ಚೆನ್ನಾಗಿ ಕೆಲಸ ಮಾಡ್ತೀವಿ, ಒಂದೊಂದು ಸ್ವಲ್ಪ ಲೇಸಿ ಆಗಿರ್ತೀವಿ, ಏನೇ ಆದರೂ ಕೂಡ ಸಂಬಳ ಅಂತ ಬರುತ್ತೆ. ತುಂಬ ಲೇಸಿ ಆದರೆ ಬರಲ್ಲ, ತೆಗಿತಾರೆ, ಅದು ಬೇರೆ ವಿಚಾರ. ಬಟ್ ನಾವು ಯೂಶ್ವಲಿ ಇರುತ್ತಲ್ಲ ಸರ್. ಸೊ ಪ್ರತಿ ತಿಂಗಳು 1ನೇ ತಾರೀಕಿಗೆ ಸಂಬಳ ಬರಬೇಕನ್ನೋದು ಏನಿರುತ್ತೆ ಅದನ್ನು ನಾವು ಇಲ್ಲಿ ಅನ್ವಯಿಸಬಹುದಾ ಸ್ಟಾಕ್ ಮಾರ್ಕೆಟಲ್ಲಿ? ಸ್ಟಾಕ್ ಮಾರ್ಕೆಟಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಮಾತಾಡ್ತೀವಿ. ನೀವು ಟ್ರೇಡಿಂಗ್ ಬಗ್ಗೆನೂ ಹೇಳಿದ್ರಿ. ನನಗೆ ಅದಷ್ಟು ಗೊತ್ತಿಲ್ಲ. ಬಟ್ ನಂಗೆ ತಿಂಗಳ ಇನ್ಕಮ್ ಬರುವಂಥದ್ದು ಏನಾದರೂ ಮಾಡಬಹುದಾ ಅನ್ನೋದು ನೀವು ಕೇಳಿದ್ರೆ, ಈ ಮಂತ್ಲಿ ಇನ್ಕಮ್ ಏನಾದರೂ ಮಾಡ್ಬೋದಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಂತ. ಸೊ ನಾವು ಪ್ರತಿಯೊಬ್ಬರು ಮನೆಯಲ್ಲೂ ಪೇರೆಂಟ್ಸಿಂದ ಅಥವಾ ಫ್ಯಾಮಿಲಿ ಮೆಂಬರ್ಸಿಂದ ಒಂದು ಜನರಲಿ ಒಂದು 40 ರೇಂಜ್ನಲ್ಲಿ, 35-40 ರೇಂಜ್ನಲ್ಲಿ ಬರ್ತಾ ಇದ್ದ ಹಾಗೆ ಒಂದು ಪ್ರೆಷರ್ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ, ಒಂದು ಮನೆ ತಗೋ, ಇನ್ವೆಸ್ಟ್ಮೆಂಟ್ ಮಾಡು, ತಿಂಗಳ ನಿಮಗೆ ಒಂದು ರೆಂಟಲ್ ಇನ್ಕಮ್ ಅಂತ ಬರುತ್ತೆ ಅಂತ ಮನೇಲಿ ಸಜೆಸ್ಟ್ ಮಾಡ್ತಾರೆ. ಅದು ಕರೆಕ್ಟ್, ಏನು ತಪ್ಪಂತ ಅಲ್ಲ ಅದು. ಆದರೆ ಅದಕ್ಕಿಂತನೂ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಸ್ಟಾಕ್ ಮಾರ್ಕೆಟ್ನಲ್ಲಿದೆ. ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ರಿಯಲ್ ಎಸ್ಟೇಟ್ನ ಅಂತಂದರೆ, ಲೈಕ್ ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ರೆ ಇಟ್ಸ್ ಎ ರಿಯಲ್ ಎಸ್ಟೇಟ್ ಓನ್ಲಿ. ಇನ್ವೆಸ್ಟ್ಮೆಂಟ್ ಇಂಟು ದ ರಿಯಲ್ ಎಸ್ಟೇಟ್ ಅಂದರೆ ರೆಸಿಡೆನ್ಷಿಯಲ್ ತೊಗೊಂಡಾಗ ನಾವು ಒಂದು ಸರಾಸರಿ ಅಂದಾಜು ನೋಡಿದಾಗ ಒಂದು 3-3.5% ರಿಟರ್ನ್ಸ್ ಬರುತ್ತೆ. ಅಂದರೆ 1 ಕೋಟಿ ರೂಪಾಯಿನ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಂದರೆ, ಸುಮಾರು ಬೆಂಗಳೂರಿನಲ್ಲಿ ಆ 1 ಕೋಟಿ ರೂಪಾಯಿ ಅಪಾರ್ಟ್ಮೆಂಟಿಗೆ ಒಂದು 25,000 ರೂಪಾಯಿ ಬಾಡಿಗೆ ಬರುತ್ತೆ. ಸೊ ಒಬ್ಬರು ಮಾಲೀಕರಾಗಿ ನಾವು ಆ ಬಂಡವಾಳನ ಅಪಾರ್ಟ್ಮೆಂಟಿಗೆ ಅಂತ ಹಾಕಿದ ಮೇಲೆ ನಾವು ಅಲ್ಲಿಂದ ರಿಟರ್ನ್ ತೊಗೊಳೋ ಅಂಥದ್ದು ಕೇವಲ 25,000 ರೂಪಾಯಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟಾಗುತ್ತೆ ಸರ್? ಅದು 3% ಆಗುತ್ತೆ ಸರ್. 25,000 ಇಂಟು 12 ತಿಂಗಳು ಹಾಕಿದರೆ 3 ಲಕ್ಷ ಆಯಿತು. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? ಇನಿಷಿಯಲ್ ಇನ್ವೆಸ್ಟ್ಮೆಂಟು 1 ಕೋಟಿ. 1 ಕೋಟಿಗೆ 1 ವರ್ಷಕ್ಕೆ 3 ಲಕ್ಷ ರೂಪಾಯಿ ನಮಗೆ ರಿಟರ್ನ್ಸ್ ಬರ್ತಾಯಿದೆ. ಸೊ ಇದರ ಅರ್ಥ ಏನು ಅಂದರೆ, ವಿ ಆರ್ ಇಟ್ ಅರೌಂಡ್ 3% ರಿಟರ್ನ್ ಪರ್ ಆನಮ್ ಅಂತ ಆಯಿತು. ಅಂದರೆ ಬ್ಯಾಂಕ್ ರೇಟ್ಗಿಂತ ಕಡಿಮೆ, ಭಾಳ ಕಡಿಮೆ. ಆಮೇಲೆ ಇನ್ಫ್ಲೇಷನ್ ಬೀಟ್ ಮಾಡ್ತಾ ಇಲ್ಲ. ಡೆಫಿನೆಟ್ಲಿ. ಯಾಕಂದರೆ ನಾನು ಐ ರೀಡ್ ಸೋ ಮಚ್ ಅಬೌಟ್ ವಾಟ್ ಈಸ್ ಅಸೆಟ್. ನಮ್ಮ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಯಾರ ಬುಕ್ ಓದಿದ್ರೆ ಗೊತ್ತಾಗಿರುತ್ತೆ. ನಾನು ಅದ್ರ ಬಗ್ಗೆ ಒಂದು ಇದನ್ನ ಪ್ರೋಗ್ರಾಮೇ ಮಾಡಿದ್ದೀನಿ. ಸೂಪರ್ ಸರ್, ಫ್ಯಾಂಟಾಸ್ಟಿಕ್. ಸೊ ಯಾವುದು ಅಸೆಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ನಾನು ಇವತ್ತು ಏನು ಹಣ ಇಲ್ದಂಗೆ ಸ್ಟಾರ್ಟ್ ಮಾಡಿದ್ದು ನನ್ನ ಜೀವನನ. ಸೊ ಏನಂದರೆ, ನಾನು ಓದಿನ ಹಿಂದೆ ಬೆನ್ನತ್ಕೊಂಡು ಹೋದೆ ಯಾವಾಗಲೂ. ಅಂದರೆ ಲೈಕ್ ಎಜುಕೇಷನ್ ವಿದ್ಯೆ ಅಂತ. ಸೊ ನನಗೇನು ಅನ್ನಿಸ್ತು ಅಂದರೆ, ಅಸೆಟ್ ಅನ್ನೋದು ಯಾವುದು ಅನ್ನೋದು ಫಸ್ಟ್ ನಮಗೆ ಕ್ಲಿಯರ್ ಇರಬೇಕು. ಅಪಾರ್ಟ್ಮೆಂಟ್ ಅಸೆಟ್ಟೋ ಲಯಬಿಲಿಟಿನೋ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಅಸೆಟ್ ಅಂತ ನಾವು ತೊಗೊಂಡು ಪೂಜೆ ಎಲ್ಲ ಮಾಡಿ, ನನಗೆ ತಿಂಗಳ ಸಂಬಳ ಥರ ನನಗೆ ಅದೊಂದು ಏನೋ ಬಾಡಿಗೆ ಬರ್ತಾಯಿದೆ ಅಂತ ಅಂದ್ಕೊತೀವಿ. ಬಟ್ ಈಸ್ ಇಟ್ ಅಟ್ಲೀಸ್ಟ್ ಬೀಟಿಂಗ್ ದ ಇನ್ಫ್ಲೇಷನ್? ನೋ. ಲ್ಯಾಂಡಿಗೆ ಡೆಪ್ರಿಸಿಯೇಷನ್ ಇಲ್ಲ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ, ಬಟ್ ಬಿಲ್ಡಿಂಗಿಗಿದೆ. ಸೊ ನಮಗೆ ಅಸೆಟ್ ಅಂದರೆ ಏನೋ ಗೊತ್ತಿರಬೇಕು. ಸೊ ನಾನೇನು ಹೇಳ್ತೀನಿ ಅಂದರೆ, ಈ ಅಪಾರ್ಟ್ಮೆಂಟ್ ತೊಗೊಳೋದಕ್ಕಿಂತ ಅಲ್ಲಿ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಬ್ಯೂಟಿಫುಲ್ ಮೆಕ್ಯಾನಿಸಮ್ ಏನು ಅಂದರೆ, ಈ ಪ್ರತಿಷ್ಠಿತ ಕಂಪನಿಗಳನ್ನು ನಾವು ಬೈ ಮಾಡ್ತಕ್ಕಂಥದ್ದು.
ಬೈ ಮಾಡೋದು ಅಂದರೆ ಇಕ್ವಿಟಿನಲ್ಲಿ ಬೈ ಮಾಡೋದು. ಆಪ್ಷನ್ಸ್ ಫ್ಯೂಚರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಇಕ್ವಿಟಿ ಅಂದ್ರೆ ಶೇರ್ ಹೇಳ್ತಾ ಇದ್ದೀನಿ. ಶೇರ್ಸ್ ಸಾದಾ ನಾರ್ಮಲ್ ಶೇರ್ಸ್, ಸ್ಟಾಕ್, ಸ್ಕ್ರಿಪ್ಟ್ ಅಂತ ಏನು ಕರಿತೀವಿ ನಾವು. ಒಂದೊಂದೇ ಪೀಸ್ ಆಗು ತೊಗೋಬೋದು, ಯಾವಾಗ ಬಿದ್ದಿದೆ ಅವಾಗಾದ್ರೂ ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಕಂಪ್ನಿ, ರಿಲಯನ್ಸಿಗೆ ನಮ್ಮ ಹತ್ರ ದುಡ್ಡಿದೆ ಫಾರ್ ಎಕ್ಸಾಂಪಲ್ ಇವತ್ತು. ಸರ್ ಯಾವಾಗ ಹೂಡಿಕೆ ಮಾಡಲಿ ಅಂತ ಕೇಳೋದವರಿಗೆ ನಾವು ಹಿಂದಿನ ಒಂದು ಇದರಲ್ಲಿ ನಾವು ಮಾತಾಡಿದ್ವಿ 36 SI ಬಂದಾಗ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ ಹೇಳಿದ್ವಿ. ಸರಿ, ಫಾರ್ ಎಕ್ಸಾಂಪಲ್ 2500 ರೂಪಾಯಿ ಶೇರಿನ ಬೆಲೆ ಇದೆ ಅಂದ್ಕೊಳ್ಳೋಣ. ಇವತ್ತೇ ಲೋಯೆಸ್ಟ್ ಪ್ರೈಸ್ ಇದೆ ಅದು ಅಂತ ಬೈ ಮಾಡಿಬಿಟ್ವಿ. ಎಷ್ಟು ಬೈ ಮಾಡಿದ್ವಿ? 250 ಶೇರ್ಗಳನ್ನು ಬೈ ಮಾಡಿದ್ವಿ. ಯಾಕಂದರೆ ಈ ಪ್ಲ್ಯಾನ್ ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೆ ತಿಂಗಳ ಒಂದು ಸಂಬಳ ಥರ ನಮಗೆ ರೆಂಟಲ್ ಇನ್ಕಮ್ ಥರ ಬರ್ತಾ ಇರಬೇಕು ನಮಗೆ, ಅಂಥವ್ರಿಗೆ. ಅದೇ ರೀತಿ ಶೇರ್ಸ್ ಇರಲಿ ಬಿಡಿ ಸರ್, ನನಗೆ ಇದು ಲಾಂಗ್ ಟರ್ಮ್ಗೋಸ್ಕರ ತೊಗೊಂಡಿದ್ದೀನಿ, ನನಗಿಲ್ಲ ನನ್ನ ಮಕ್ಕಳಿಗಿರಲಿ, ನನ್ನ ಮಕ್ಕಳಿಗಿಲ್ಲ ನನ್ನ ಮೊಮ್ಮಕ್ಕಳಿಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ನ ಬೈ ಮಾಡೋದು. ಸೊ ಅಂದ್ಕೊಳ್ಳೋಣ 6,25,000 ರೂಪಾಯಿ ದುಡ್ಡು ಬೇಕು. ಸೊ 2,500 ರೂಪಾಯಿ ಒಂದು ಶೇರಿನ ಬೆಲೆ, 250 ಶೇರ್ಗಳನ್ನು ಖರೀದಿ ಮಾಡಬೇಕು ಅಟ್ ಎ ಟೈಮ್ ಅಂತ ಅಂದ್ಕೊಳ್ಳಿ. ನೀವು ಕೇಳ್ತಾ ಇರ್ಬೋದು, ಯಾಕೆ ಈ 250 ತೊಗೋಬೇಕು? ಈ ಸ್ಟಾಕ್ ಎಕ್ಸ್ಚೇಂಜಿಂದ ಪ್ರತಿ ಶೇರ್ಸ್ಗಳಿಗೆ ಒಂದು ಲಾಟ್ ಸೈಜ್ ಅಂತ ಮಾಡಿದ್ದಾರೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಒಂದು ಮೆಕ್ಯಾನಿಸಮ್ ಇದೆ ಅಲ್ಲ ಡಿರೈವೇಟಿವ್ ಸೆಗ್ಮೆಂಟಲ್ಲಿ, ಅದರ ಲಾಟ್ ಸೈಜ್ ಬಂದ್ಬಿಟ್ಟು 250 ಫಿಕ್ಸ್ ಮಾಡಿದ್ದಾರೆ. ಓಕೆ ಓಕೆ. ಸೊ ಯಾರ ಹತ್ರ 250 ಶೇರ್ಗಳು ಇದೆ ರಿಲಯನ್ಸಿಂದು ಅಥವಾ ಯಾವುದಾದ್ರೂ ಕಂಪ್ನಿ ಪ್ರತಿಷ್ಠಿತ F&O ಇರ್ತಕ್ಕಂಥ ಕಂಪ್ನಿಗಳದು ತೊಗೊಂಡು ನಾವು ಇಲ್ಲಿ ಕಡೆ ಇಟ್ಕೊಂಡಿದ್ದೀವಿ. ಇದು ಆಯಿತು ಈಕ್ವಿಟಿ. ನಮ್ಮಲ್ಲಿ ಪ್ರತಿ ಸರಿ ಕೇಳೋದೇನದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂತ ಕೇಳ್ತೀವಲ್ಲ. ಈ ಕೈಯಲ್ಲಿ ನಮ್ಮ ಹತ್ರ ಈಕ್ವಿಟಿ ಇದೆ, ಈ ಕೈಯಲ್ಲಿ ನಾವು ಆಪ್ಷನ್ಸ್ ಅಂತ ಏನು ಮೆಕ್ಯಾನಿಸಮ್ ಇದೆಯಲ್ಲ, ಅಲ್ಲಿ 2,700ಕ್ಕೆ ಹೋಗಲ್ಲ ಅಂಥೇಳಿ ಒಂದು ಕಾಂಟ್ರಾಕ್ಟ್ನ ಎಂಟ್ರ್ ಆಗ್ತೀವಿ. ಎಷ್ಟಕ್ಕೆ ಹೋಗಲ್ಲ ಅಂತ? 2,700ಕ್ಕೆ ಹೋಗಲ್ಲ ಅಂತ ಒಂದು ಕಾಂಟ್ರಾಕ್ಟ್ ಎಂಟ್ರ್ ಆಗ್ತೀವಿ. ಯಾಕೆ ಸರ್ ಅದು? ಎಸ್, ಅದನ್ನು ಹೇಳ್ತೀನಿ ಸರ್. ಯಾಕೆ ಅಂದರೆ ಇದಕ್ಕೋಸ್ಕರನೇ ತಿಂಗಳ ನಮಗೆ ದುಡ್ಡು ಬರಲಿ ಅಂತ. 2,500 ರೂಪಾಯಿಗೆ ನಾವು ಈಕ್ವಿಟಿ ತೊಗೊಂಡಿದ್ದೀವಿ, 6,25,000 ಖರ್ಚು ಮಾಡಿದ್ದೀವಿ. ಈ ಕೈನಲ್ಲಿ ಹೋಗಿ ಆಪ್ಷನ್ಸ್, ಇಲ್ಲಿ ಈಕ್ವಿಟಿ, ಇಲ್ಲಿ ಆಪ್ಷನ್ಸ್ನಲ್ಲಿ ಒಂದು ಫೆಸಿಲಿಟಿ ಇದೆ. ಇದಕ್ಕೆ ನಾವೇನು ಕರಿತೀವಿ ಅಂದರೆ ಈ ಡೈರೆಕ್ಷನಲ್ ಆ್ಯಂಡ್ ನಾನ್ ಡೈರೆಕ್ಷನಲ್ ಇನ್ಸ್ಟ್ರೂಮೆಂಟ್ ಅಂತ. ಅಂದರೆ ಸರ್ ಅಲ್ಲಿಗೆ ಹೋಗಲ್ಲ, ಸರ್ ಇಲ್ಲಿಗೆ ಬೀಳಲ್ಲ, ಸರ್ ಮೇಲೆ ಹೋಗುತ್ತೆ, ಸರ್ ಕೆಳಗೆ ಬೀಳುತ್ತೆ ಅಂತ 4 ರೀತಿಯ ಆಪರ್ಚುನಿಟಿ ಹೇಳ್ತಕ್ಕಂಥ ಒಂದು ಫೆಸಿಲಿಟಿ ಇರೋದು ಆಪ್ಷನ್ಸ್ನಲ್ಲಿ. ಈಕ್ವಿಟಿನಲ್ಲಿ ಕೇವಲ ಬೈ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು. ಆಪ್ಷನ್ಸ್ನಲ್ಲಿ 4 ವಿಧಾನಗಳು. ಅದಕ್ಕೆ ನಾನು 4 ಸ್ವರಗಳು ಅಂತ ಹೇಳ್ತೀನಿ. ಸರ್ ಮೇಲೆ ಹೋಗುತ್ತೆ ಅನ್ನೋದು ಒಂದು ಸ್ವರ ಆದರೆ, ಸರ್ ಮೇಲೆ ಹೋಗ್ಬೋದು ಬಟ್ ಅಷ್ಟು ಮೇಲೆ ಹೋಗಲ್ಲ. ಸರ್ 3ನೇದು ಕೆಳಗೆ ಬೀಳುತ್ತೆ, 4ನೇದು ಸರ್ ಕೆಳಗೆ ಬೀಳುತ್ತೆ ಆದರೆ ಅಷ್ಟು ಕೆಳಗೆ ಬೀಳಲ್ಲ. ಈ ಎಲ್ಲ ಫೀಚರ್ಸ್ ಇರೋದು ಆಪ್ಷನ್ಸ್ನಲ್ಲಿ. ಸೊ ನಮ್ಮ ಎಕ್ಸಾಂಪಲಿಗೆ ನಾವು ವಾಪಸ್ ಬಂದರೆ, ರಿಲಯನ್ಸ್ನ 2,500ರಂಗೆ ನಾವು ತೊಗೊಂಡಿದ್ದೀವಿ. ಇಲ್ಲಿ ಹೋಗಿ ಹೇಳೋದು 2,700ಕ್ಕೆ ಹೋಗಲ್ಲ ಅಂತ. ಓಕೆ. ಅವ್ರೇನು ಮಾಡ್ತಾರೆ, ಸುಮಾರು 40 ರೂಪಾಯಿ ಅಷ್ಟು ನಮಗೆ ಪ್ರೀಮಿಯಂ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನಾವು ಆಪ್ಷನ್ಸ್ನ ಸೆಲ್ ಮಾಡ್ತಾ ಇದ್ದೀವಿ, ಕಾಲ್ನ ಸೆಲ್ ಮಾಡೋದು ಈ ಕಡೆ ಬಂದು. ಅವಾಗ ಏನಾಗುತ್ತೆ, 2,700ಕ್ಕೆ ಹೋಗಲಿಲ್ಲ ಅಂದರೆ ಆ 40 ರೂಪಾಯಿ ಏನು ಇಸ್ಕೊಂಡಿರ್ತಿರಲ್ಲ, ಆ 40 ರೂಪಾಯಿ ಕೊನೆಯ ದಿನ 0 ಆಗುತ್ತೆ. ಅಂದರೆ ನಾವೇನಾಯಿತು, ಕೊನೆಯ ದಿನ ಅಂದ್ರೇನು, ಆ ತಿಂಗಳ ಕಾಂಟ್ರಾಕ್ಟ್ ಕ್ಲೋಸ್ ಆಗೋದು ಯಾವಾಗಲೂ ಕೊನೆಯ ಗುರುವಾರ, ಆ ತಿಂಗಳ ಗುರುವಾರ. ಹೇಗೆ ನಮಗೆ ಬಾಡಿಗೆ ಕೊನೆಯ ದಿವಸ 31ನೇ ತಾರೀಕಿಗೆ ಡ್ಯೂ ಆಗುತ್ತೆ, 1ನೇ ತಾರೀಕಿಗೆ ನಮಗೆ ಬಾಡಿಗೆದಾರರು ಬಾಡಿಗೆ ಕೊಡ್ತಾರೋ, ಅದೇ ರೀತಿ ಆಪ್ಷನ್ಸ್ ಕಾಂಟ್ರಾಕ್ಟ್ನಲ್ಲಿ ಕೊನೆಯ ದಿನ ಅಂದರೆ ಯಾವಾಗಲೂ ನೆನ್ಪಿಟ್ಕೋಬೇಕು, ಕೊನೆಯ ಗುರುವಾರ, ತಿಂಗಳ ಕೊನೆಯ ಗುರುವಾರ ಅವತ್ತಿನ ದಿನ ನಮಗೆ ದುಡ್ಡು ಬರುತ್ತೆ. ಈ ಕೈನಲ್ಲಿ 2,500ರಂಗೆ ರಿಲಯನ್ಸ್ ತೊಗೊಂಡಿದ್ದೀವಿ, ಈ ಕೈನಲ್ಲಿ ಹೋಗಿ 2,700ಕ್ಕೆ ಹೋಗಲ್ಲ ಅಂತೇಳಿ ಒಂದು ಅಗ್ರಿಮೆಂಟ್ ಹಾಕೋಣ. ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು ಅಂದರೆ, ಮೇಲೆ ಹೋಗಲ್ಲ ಅಂದಿದ್ದಕ್ಕೆ ಅರೌಂಡ್ 1.5%, 2% ಅಂತಲೇ ಅಂದ್ಕೊಳ್ಳಿ. ರಿಯಲಿಸ್ಟಿಕ್ಕಾಗಿ ಹೇಳಬೇಕು ಅಂದರೆ 1.5%. ಅಂದರೆ 2,500ರದ್ದು 1.5% ಅಂದರೆ 37 ರೂಪಾಯಿ ಆಯಿತು ದುಡ್ಡು. 37.5 ರೂಪೀಸು ಮೇಲೆ ಹೋಗಲ್ಲ ಅಂತ ಹೇಳಿದ್ದಕ್ಕೆ ನಮಗೆ ಪ್ರೀಮಿಯಂ ನಮಗೆ ಬರುತ್ತೆ. ಅದೊಂದು ಮೆಕ್ಯಾನಿಸಮ್, ಕಲಿಯೋಣ ಅದ್ರ ಬಗ್ಗೆ. ಬಟ್ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ,
37 ರೂಪಾಯಿ ನಾವು ಇಸ್ಕೊಂಡ್ವಿ. ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಕೊನೆಯ ಗುರುವಾರ ಬಂದ್ಬಿಡ್ತು. ಅವತ್ತಿನ ಕೊನೆಯ ಗುರುವಾರಕ್ಕೆ 2700ಕ್ಕೆ ಹೋಗೇ ಇಲ್ಲ ಪ್ರೈಸು. ಅವಾಗ ಏನಾಯಿತು, ಈ 37 ರೂಪಾಯಿ 50 ಪೈಸೆ ಏನು ಇಸ್ಕೊಂಡಿದ್ದೀವಿ ಅದರದ್ದು ಕಾಂಟ್ರಾಕ್ಟ್ ಮುಗೀತು. ಆ ಪೂರ್ತಿ ದುಡ್ಡು ನಮಗೆ. ಓಕೆ ಓಕೆ. ಸೊ ನಮಗೆ ಎಷ್ಟು ದುಡ್ಡು ಬಂದಂಗೆ ಆಯಿತು, 1.5% ಬಂತು. ಓಕೆ. ಪ್ರತಿ ತಿಂಗಳು ಒಂದೇ ಒಂದು ಎಂಟ್ರಿ ಮಾಡ್ಬೇಕು ಅವಲ್ಲಿ, ಈ ರೇಟಿಗೆ ಹೋಗಲ್ಲ ಅಂತ ಹಾಕ್ಬೇಕು. ಅಲ್ಲಿಗೆ ಹೋಗಲ್ಲ, ನಮಗೆ ತಿಂಗಳ ಬಾಡಿಗೆ ಬಂದಂಗೆ ತಿಂಗಳ ಬರ್ತಾ ಇರೋದು. ನಿಮ್ಮ ಮನಸ್ಸಿನಲ್ಲಿ ಎರಡೇ ಪ್ರಶ್ನೆ ಹುಟ್ಬೋದು, ಸರ್ ನೀವು ಇಲ್ಲಿ ಹೋಗಲ್ಲ 2700ಕ್ಕೆ ಹೋಗಲ್ಲ ಅಂಥೇಳಿ ಕಾಂಟ್ರಾಕ್ಟ್ ಎಂಟ್ರ್ ಆಗ್ಬಿಟ್ಟಿದ್ದೀರಿ, 2800ಕ್ಕೆ ಹೋಗ್ಬಿಟ್ರೆ ಏನು ಮಾಡೋದು ಸರ್ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು. ನಾನು ಅದಕ್ಕೇನು ಉತ್ತರ ಹೇಳ್ತೀನಿ ಅಂದರೆ, ನಾವು ಈ ಕೈನಲ್ಲಿ ಶೇರ್ಸ್ ಎಷ್ಟು ತೊಗೊಂಡಿದ್ದೀವಿ, ಕರೆಕ್ಟ್ ಕರೆಕ್ಟ್, ಅಲ್ಲಿ 2500ಕ್ಕೆ ತೊಗೊಂಡಿದ್ದೀವಿ. ಅದು 2700 ದಾಟಿ 2800ಕ್ಕೆ ಹೋಗ್ಬಿಡ್ತು. ಸೊ 2500 ಬೆಲೆ ಎಷ್ಟಾಯ್ತು ಈಗ, 2800 ಆಯಿತು. ಪ್ರಾಫಿಟ್ ಎಷ್ಟಾಯ್ತು ಸರ್ ಇಲ್ಲಿ, 300 ರೂಪಾಯಿ ಲಾಭ ಆಯಿತು. 2800ಕ್ಕೆ ಇಕ್ವಿಟಿನಲ್ಲಿ ಲಾಭ ಆಯ್ತು ಈ ಕೈನಲ್ಲಿ. ಈ ಕೈನಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ, 2700ಕ್ಕೆ ಹೋಗಲ್ಲ ಅಂತೇಳಿ 37 ರೂಪಾಯಿ 50 ಪೈಸೆ ಇಸ್ಕೊಂಡ್ಬಿಟ್ಟಿದ್ದೀವಿ. ಇದು 37 ರೂಪಾಯಿ 50 ಪೈಸೆ ಯಾಕೆ, ಇದು ಪ್ರೀಮಿಯಂ. ಓಕೆ ಓಕೆ. ಆಪ್ಷನ್ಸ್ ಕಾಂಟ್ರಾಕ್ಟ್ನಲ್ಲಿ ಪ್ರೀಮಿಯಂ ಅಂತ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಈ ಆಪ್ಷನ್ಸ್ನ ಗೊತ್ತಿಲ್ಲದವರಿಗೆ ಶಾಪ, ಗೊತ್ತಿದ್ದವರಿಗೆ ವರ. ಹೆಂಗೆ ಅಂದರೆ, ನಿಮಗೆ ಗೊತ್ತೇ ಇರಲ್ಲ ಎಲ್ಲಿಂದ ದುಡ್ಡು ಬಂತು, ತಿಂಗಳೆಂಡಿಗೆ ದುಡ್ಡು ಬರುತ್ತೆ. ಹೆಂಗೆ ಬರುತ್ತೆ, ಈ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಬೇಕು. ಸೊ ನಾನು ಇನ್ನೊಂದು ಸರಿ ಹೇಳ್ತೀನಿ ಸರ್, 2500ರಲ್ಲಿ ಸ್ಟಾಕ್ಸ್ ತೊಗೊಂಡಿದ್ದೀವಿ. ಎರಡನೇ ಉದ್ದೇಶದಲ್ಲಿ ಹೋಗ್ಬಿಡ್ತು ರೇಟು, 2800ಕ್ಕೆ ಹೋಗ್ಬಿಡ್ತು. 300 ರೂಪಾಯಿ ಲಾಭ ಮಾಡಿದ್ವಿ ನಾವು ಈಕ್ವಿಟಿನಲ್ಲಿ. ಬಟ್ ಆಪ್ಷನ್ಸ್ನಲ್ಲಿ ಸ್ವಲ್ಪ ಲಾಸ್ ಆಯಿತು. ಎಷ್ಟು, 2700 ರೂಪಾಯಿಗೆ ಹೋಗಲ್ಲ ಅಂತೇಳಿ ದುಡ್ಡು ಎಷ್ಟು ಇಸ್ಕೊಂಡಿದ್ವಿ, 37 ರೂಪಾಯಿ 50 ಪೈಸೆ. ಸೊ ನಾವು ಸೇಫ್ ಎಲ್ಲಿ ತನಕ ಇದ್ವಿ, 2737 ರೂಪಾಯಿ 50 ಪೈಸೆ ತನಕ ಸೇಫ್ ಇದ್ವಿ. ಬಟ್ ಅದು ಮೇಲೆ ಹೋಗ್ಬಿಡ್ತು. ಸೊ ಅಲ್ಲಿಗೆ ಹೋಗ್ಬಿಡ್ತು. ಸೊ ನಮಗೆ ಲಾಸ್ ಎಷ್ಟಾಯಿತು, 62 ರೂಪೀಸ್ 50 ಪೈಸೆ. ಈಕ್ವಿಟಿನಲ್ಲಿ 300 ರೂಪಾಯಿ ಲಾಭ, ಆಪ್ಷನ್ಸ್ನಲ್ಲಿ ಲಾಸ್ 62.5. ನೆಟ್ ಎಫೆಕ್ಟ್ ಲಾಭನೇ. 300ರಲ್ಲಿ 62 ಬಿಟ್ಬಿಡಿ, ಕಳಿಸ್ಕೊಡಿ, ಹೋಗ್ತೀವಿ ಹೋಗಪ್ಪ ಅಂತ. ಶೇರ್ಸ್ ಲಾಭ ಮಾಡ್ದ ಸರ್. ಒಬ್ಬ ಕುರುಡ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಏನಂತ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ಕಣ್ಣು ಕೊಡಪ್ಪ. ಅವನೇನಾರ ಕೇಳ್ತಾನ, ಎಡಗಡೆ ಕಣ್ಣೇ ಕೊಡಪ್ಪ, ಬಲಗಡೆ ಕಣ್ಣೇ ಕೊಡಪ್ಪ ಅಂತ. ಯಾವುದಾದ್ರೂ ಒಂದು ಕಣ್ಣು ಕೊಟ್ಟರು ಸಾಕಲ್ವಾ. ಈಕ್ವಿಟಿನಾರ ದುಡ್ಡು ಬರಲಿ, ಆಪ್ಷನ್ಸ್ನಾರ ಬರಲಿ, ಲಾಭ ಬಂತ ಸರ್. ಮೂರನೇ ಪ್ರಶ್ನೆ, ಸರ್ 2500ಕ್ಕೆ ತೊಗೊಂಡ್ಬಿಟ್ಟಿದ್ದೆ, 2400ಕ್ಕೆ ಹೋಗ್ಬಿಡ್ತು. ಆ ರೀತಿ ಮನಸ್ಸಲ್ಲಿ ಬರ್ತಾ ಇರೋದಲ್ಲ, ನ್ಯಾಚುರಲಿ. ಏನು ಚಿಂತೆ ಇಲ್ಲ. ಇಲ್ಲಿ ನಮಗೆ ಎಷ್ಟು ಬಂತಿಲ್ಲಿ, 37 ರೂಪಾಯಿ 50 ಪೈಸೆ ಅಂತೂ ಬಾಗಿಲು ಬಡ್ದು ಕೊನೆ ಗುರುವಾರ ನಿಮ್ಮ ಹತ್ರ ದುಡ್ಡು ಬಂತರ, ಅದನ್ನ ಇಟ್ಕೊಳೋಣ. ಈ ಶೇರ್ಸ್ ನಾವು ತೊಗೊಂಡಿರೋದು ನನ್ನ ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಅಂತಲ್ಲ, ಸುಮ್ಮನೆ ಕೂತ್ಕೊಳ್ಳೋಣ ನಾವು. ಅಥವಾ ನಾವು RSI 30ಕ್ಕೆ ಬಂದಾಗ ನಾವು ತೊಗೊಂಡಿದ್ದೀವಿ, ಇನ್ನೂ ಕೆಳಗೆ ಬಿದ್ದಿದ್ದೇನಾ, ಏನಾದರೂ ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಿದ್ರೆ ಸ್ವಲ್ಪ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ಚಾನ್ಸ್ ಹಗಲಲ್ಲ ಸಿಗಲ್ಲ. ಇನ್ನೂ ಅದ್ರ ಮೇಲೆ ಇರುತ್ತೆ ಅಂತ 250 ಶೇರ್ ತೊಗೊಂಡಿದ್ವಿ, ಇನ್ನೊಂದು 10 ಶೇರ್ ತೊಗೊಳಕ್ಕೆ ನಮ್ಮ ಹತ್ರ ಅವಕಾಶ ಇದೆ ಅಲ್ಲ. ದುಡ್ಡು ಇತ್ತು ಅಂದರೆ ತೊಗೊಳ್ರಿ, ಇಲ್ಲಾಂದ್ರೆ ವೆಯ್ಟ್ ಮಾಡಿ, ಮಾರ್ಕೆಟ್ ವಾಪಸ್ ಬರಲೇಬೇಕಲ್ಲ. ಫಂಡಮೆಂಟಲಿ ಗುಡ್ ಸ್ಟಾಕ್ಸಿಗೆ ಮಾತ್ರ. ಸೊ ನಾನು ಹೇಳಿದ್ದು ಸರ್, ಈಗ ತಿಂಗಳಿಗೆ 1.5% ಅಂದರೆ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಯ್ತು ಸರ್, 18%. ಇದು ಫ್ರೀಯಾಗಿ ಸಿಗ್ತಕ್ಕಂಥ ದುಡ್ಡ. ಆಪ್ಷನ್ಸ್ ಕಾಂಟ್ರಾಕ್ಟ್ನ ಅರ್ಥ ಮಾಡ್ಕೊಂಡಿರೋರಿಗೆ ಸಿಗೋಂಥ ದುಡ್ಡು. ಇಲ್ಲಿ ಈಕ್ವಿಟಿ ಬೈ ಮಾಡಿ, ಇಲ್ಲಿ ದೂರಕ್ಕೆ ಹೋಗಿ ಅಲ್ಲಿಗೆ ಹೋಗಲ್ಲ ಅಂತ ಒಂದು ಕಾಂಟ್ರಾಕ್ಟ್ ಎಂಟರ್ ಮಾಡಿ ದುಡ್ಡು ಕೊಡ್ತಾರೆ. ಅಲ್ಲಿಗೆ ಹೋದರೆ ಇದರಲ್ಲಿ ಲಾಭ, ಅಲ್ಲಿಗೆ ಹೋಗಲಿಲ್ಲದ್ರೆ ಇದರಲ್ಲಿ ಲಾಭ, ಓವರಾಲ್ ಲಾಭ. ಸರ್ ಇದು ವರ್ಲ್ಡ್ಸ್ ಬೆಸ್ಟ್ ಸ್ಟ್ರಾಟಜಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ಇಲ್ಲಿ ನಾವು ಎಂಟ್ರ್ ಆಗ್ತಿರೋದು ಫಂಡಮೆಂಟಲಿ ಗುಡ್ ಸ್ಟಾಕ್ಸ್. ಯಾವುದೋ ಸಣ್ಣದು ಯಾವುದೋ 50 ಕೋಟಿ 100 ಕೋಟಿ ರೂಪಾಯಿ ಕಂಪ್ನಿಗಳಲ್ಲಿ ಶೇರ್ಸ್ ನಾವು ಬೈ ಮಾಡ್ತಾ ಇಲ್ಲ. ಯಾವುದು ಪ್ರತಿಷ್ಠಿತ ಕಂಪ್ನಿ, ಫ್ರಂಟ್ ಲೈನ್ ಸೆಲೆಬ್ರಿಟಿ ಸ್ಟಾಕ್ಸ್ ಅಂತ ಏನು ಕರಿತೇವೆ, ಆ ರೀತಿ ಸ್ಟಾಕ್ಸು ಸರ್ ನನಗಿರಲಿ, ಇದ್ರ ಫ್ಯೂಚರ್ ತುಂಬ ಇದೆ. ಇದು ನನಗಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳ ತನಕನೂ ಇರಲಿ, ಇನ್ಹೆರಿಟೆನ್ಸ್ ಆಗಿಬಿಡಲಿ, ಆ ಥರದ ಸ್ಟಾಕ್ಸ್ ಮಾಡ್ತೀನಿ. ಆದರೆ ಶೇರ್ಸು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪ್ರೀಮಿಯಂ ಬರೋದು ನನ್ನ ಖರ್ಚಿಗೆ ಅಂತ ಯಾರ ಮನಸ್ಥಿತಿ ಇರುತ್ತೆ ಅವರಿಗಿದು ಫ್ಯಾಂಟಾಸ್ಟಿಕ್ ಮೆಕ್ಯಾನಿಸಮ್.
ನಾವು ತಿಂಗಳ ಇನ್ಕಮ್ ಅಂದರೆ ಮಂತ್ಲಿ ಇನ್ಕಮ್ ಪ್ಲ್ಯಾನ್ ಹೇಗೆ ಮಾಡೋಕ್ಕೆ ಸಾಧ್ಯ, ಇನ್ಕಮ್ ಬರೋ ಥರ ಅಂತ ಅನ್ನೋ ಪ್ರಶ್ನೆಗೆ ತುಂಬ ಅದ್ಭುತವಾದ ಉತ್ತರವನ್ನು ಬೊಂಗಾಳೆ ಸರ್ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೇ ಸಲ ನಿಮಗೆ ಅರ್ಥ ಆಗದೇ ಇರ್ಬೋದು. ಇದನ್ನು ಒಂದು 2-3 ಸಲ ವಿಡಿಯೋ ನೋಡಿ ಮತ್ತು ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು, ಮಾರ್ಗದರ್ಶನ ಬೇಕು ಅಂದರೆ ಅವ್ರ ಇನ್ಸ್ಟಿಟ್ಯೂಟ್ ನಂಬರ್ ಇದೆ, ದಯವಿಟ್ಟು ಅಲ್ಲಿ ಕಾಲ್ ಮಾಡಿ ಅಂತ ಹೇಳ್ತಾ ಇಂಥ ಒಂದು ಅದ್ಭುತ ಒಂದು ಟೆಕ್ನಿಕನ್ನು ಹೇಳ್ಕೊಟ್ಟಂಥ ಬೊಂಗಾಳೆ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ಮಹಾಮನಿ ಕಾರ್ಯಕ್ರಮದ ಮತ್ತೊಂದು ಎಪಿಸೋಡ್ CA ದಯಾನಂದ್ ಬೊಂಗಾಳೆ ಅವರೊಂದಿಗೆ. ನಾನು ಈಗಾಗಲೇ ಹೇಳಿದ್ದೀನಿ, ಅವ್ರದ್ದೇ ಇನ್ಸ್ಟಿಟ್ಯೂಟ್ ಇದೆ, CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅದು ರಾಜಾಜಿನಗರದಲ್ಲಿದೆ. ಯಾರಿಗೆ ಇಷ್ಟ ಇದೆಯೋ ದಯವಿಟ್ಟು ಹೋಗಿ ನೀವು ಅದನ್ನು ಕಲೀರಿ. ಕೇವಲ 3 ದಿನದ ಕೋರ್ಸ್ ಮಾತ್ರ ಮತ್ತು ರೀಸನೇಬಲಿ ತುಂಬ ಕಡಿಮೆ ಫೀಸ್ ಕೂಡ ಇದೆ. 15 ದಿನ ಅದಾದಮೇಲೆ ನಾವು ಟ್ರೈನಿಂಗ್ ಕೂಡ, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೂಡ ಇರುತ್ತೆ. 3 days ಥಿಯರಿ, ಅದಾದಮೇಲೆ 15 ದಿನ ಅವ್ರು ಬರಬಹುದು. ಓಕೆ ಸರ್, ಇಲ್ಲ ನಾನು ನಿಮ್ಮಲ್ಲೇ ಬರ್ತೀನಿ. ಕೆಲವ್ರು ಏನು ಹೇಳ್ತಾರೆ ಸರ್ ಅಂದರೆ, ನನ್ನ ನಂತರ ಲೈಬ್ರರಿಗೆ ಹೋದಂಗೆ ನಿಮ್ಮ ಹತ್ರನೇ ಬರ್ತೇನೆ ಸರ್, ಅಲ್ಲೇ ಕೂತ್ಕೊಂತೀನಿ. ನಮ್ಮಲ್ಲಿ ಟ್ರೈನರ್ಸ್ಗಳಿದ್ದಾರೆ, ಹೆಲ್ಪ್ ಮಾಡ್ತಾರೆ ಅವರು ಕೂಡ ಸರ್. ಸರ್, ಸೊ ಆ ಹೆಲ್ಪನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿಶ್ ಅಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.